ನಮಸ್ಕಾರ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಎರಡನೇ ಮೋಟೋ ವ್ಲಾಗ್ ವಿಡಿಯೋ. ಇವತ್ತು ನಮ್ಮ ರೈಡು ಬೆಂಗಳೂರಿಂದ ಕೈಲಾಸಗಿರಿ ಟೆಂಪಲ್ ಮತ್ತು ಅಂಬಾಜಿ ದುರ್ಗ ಫೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ಮಾರ್ನಿಂಗ್ ರೈಡು. ನಾನು ಬೆಳಗ್ಗೆ 5:30ಗೆ ಇವತ್ತು ರೆಡಿಯಾಗಿ ಇವಾಗ ಬಿಡ್ತಾ ಇದ್ದೀನಿ. ಆ್ಯಂಡ್ ಈ ರೈಡ್ ಸೋಲೋ ರೈಡು. ಸೊ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಇವತ್ತು ಬನ್ನಿ ಗೈಸ್, ಎಲ್ಲರೂ ನನ್ನ ಜೊತೆ ಇವತ್ತಿನ ವಿಲಾಗಲ್ಲಿ. ಬೆಂಗಳೂರು ಟು ಕೈಲಾಸಗಿರಿ ಟೆಂಪಲ್. ಹೆಲ್ಮೆಟ್ ಹಾಕ್ಕೊಂಡು ಇಂಜನ್ ಸ್ಟಾರ್ಟ್ ಮಾಡಿ ನಾವು ಇವಾಗ ಬಿಡ್ತಾಯಿದ್ದೀವಿ. ಇವತ್ತು ನಾನು ಅರ್ಲಿ ಮಾರ್ನಿಂಗ್ 5:30ಗೆ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಇವತ್ತು ಹೋಗ್ತಾ ಇರೋದು ಹೊಸಕೋಟೆ ಚಿಂತಾಮಣಿ ಕಡೆ. ಸೊ ಇವತ್ತು ಟ್ರಾಫಿಕ್ ಕೂಡ ತುಂಬ ಕಡಿಮೆ ಇದೆ, ಹಾಗೂ ಬೆಂಗಳೂರು ಕ್ಲೈಮೇಟ್ ಕೂಡ ಇವತ್ತು ತುಂಬ ತಣ್ಣಗಾಗಿದೆ. ಸೊ ನೋಡೋಣ. ಅದರಲ್ಲಿ ಹೈವೇ ರೈಡ್ ಅಂದ್ರೇ ಒಂಥರ ಡಿಫ್ರೆಂಟ್ ಫೀಲ್ ಬಂದುಬಿಡುತ್ತೆ. ಸೊ ಮಾರ್ನಿಂಗ್ ರೈಡು, ನೋ ಟ್ರಾಫಿಕ್ಕು, ಆರಾಮಾಗಿ ಬೈಕ್ ಹೊಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಅದೇ ಪ್ಲ್ಯಾನ್ ಹಾಕಿ ನಾನು ಅರ್ಲಿ ಮಾರ್ನಿಂಗಿಂದಾನೇ ಬಿಡೋದು. ಸ್ಮೂತ್ ರೋಡು, ಫ್ರೆಶ್ ಏರು, ಹಾಗೆ ಫ್ರೀಡಮ್ ಫೀಲಿಂಗ್ ಬಂದಿರೋ ಥರ ಮಜಾ ಬಂದುಬಿಡುತ್ತೆ. ಬೆಂಗಳೂರು ಟ್ರಾಫಿಕಲ್ಲಿ ಬೈಕ್ ಓಡಿಸಿ ಹೇಗನ್ಸುತ್ತಂದರೆ ಈ ಥರ ಫುಲ್ ಫ್ರೀಡಮ್ ಸಿಕ್ಕಂಗೆ ಆಗಿಬಿಡುತ್ತೆ ಮಾರ್ನಿಂಗ್ ರೈಡನ್ನು ಹೋಗಿದರೆ. ಸೊ ಅದರಲ್ಲಿ ನಾವು ಹೋಗೋ ರೋಡಲ್ಲಿ ಸನ್ರೈಸ್ ನೋಡೋದು, ಡಿಫ್ರೆಂಟ್ ಪ್ಲೇಸಸ್ ನೋಡೋಕ್ಕೆ ಒಂಥರ ಮಜಾ ಬರುತ್ತೆ. ಬೆಂಗಳೂರಲ್ಲಿದ್ದರೆ ಬೈಕ್ ರೈಡ್ ವೀಕೆಂಡ್ಸ್ ಒಂದು ಸಲ ಬೈಕ್ ರೈಡ್ಸ್ ಹೋಗ್ತಾ ಇರಬೇಕು. ಅದರಲ್ಲೆಲ್ಲ ಹೋಗ್ತಾ ಇದ್ರೇ ಒಂಥರ ಮಜಾ ಇರುತ್ತೆ. ಸೊ ಇದು ನನ್ನ ಫಸ್ಟ್ ಪಿಟ್ ಸ್ಟಾಪು. ನಾನು ಟೀ ಬ್ರೇಕ್ಗೋಸ್ಕರ ಇಲ್ಲಿ ನಿಂತ್ಕೊಂಡಿದ್ದೆ. ಸೊ ಹಾಗೆ ಸನ್ರೈಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರೆಡ್ ಫುಲ್ ನೋಡೋಕ್ಕೆ. ಸೊ ಇವತ್ತು ರೋಡು ತುಂಬ ಖಾಲಿ ಇದೆ, ಅಷ್ಟೊಂದು ಜಾಸ್ತಿ ಟ್ರಾಫಿಕ್ ಕಾಣಿಸ್ತಾ ಇಲ್ಲ. ಬಟ್ ಬೆಂಗಳೂರು ಕ್ಲೈಮೇಟ್ ಇವತ್ತು ಸ್ವಲ್ಪ ಏನಂದರೆ ಕೂಲಾಗಿದೆ, ಸ್ವಲ್ಪ ಫಾಗಿ ಇದೆ. ಹೈವೇಯಲ್ಲಿ ಫಾಗ್ ತುಂಬ ಕಾಣಿಸ್ತಾ ಇದೆ, ಯಾಕೋ ಗೊತ್ತಿಲ್ಲ. ನಾನು ತುಂಬ ರೈಡ್ಸ್ ಮಾಡಿದ್ದೀನಿ, ಬಟ್ ಇವತ್ತು ಸ್ವಲ್ಪ ಫಾಗ್ ಜಾಸ್ತಿ ಇದೆ. ಗೈಸ್, ಇದೇ ಹೇಳ್ತಿದ್ದೆ ನಾನು. ಇವತ್ತು ನಾನು ನೋಡಿದೆ ಇವತ್ತು ಬೆಂಗಳೂರಲ್ಲೆಲ್ಲ ತುಂಬ ಅಂದರೆ ತುಂಬ ಫಾಗ್ ಇದೆ. ಸೊ ನಾನು ಮೋಸ್ಟ್ಲಿ ಆವಾಗಿಂದ ಹೈವೇಯಿಂದ ಬರ್ತಾಯಿದ್ರೆ ತುಂಬ ಎಲ್ಲರೂ ಹಜಾರ್ಡ್ ಲೈಟ್ಸ್ ಆನ್ ಮಾಡ್ಕೊಂಡು ಡ್ರೈವ್ ಮಾಡ್ತಾಯಿದ್ದಾರೆ. ಏನೋ ಗೊತ್ತಿಲ್ಲ, ಇವತ್ತು ತುಂಬ ಫಾಗ್ ಕಾಣಿಸ್ತಾ ಇದೆ. ಬಟ್ ವೆದರ್ ಚೆನ್ನಾಗಿದೆ, ಕೂಲಾಗಿದೆ, ಸ್ಮೂತ್ ರೋಡ್ಸ್ ಇದೆ. ಸೊ ಆರಾಮಾಗಿ ಹೋಗ್ಬೋದು. ನನ್ನ ರೂಟ್ ಇವತ್ತು ಹೊಸಕೋಟೆ ಚಿಂತಾಮಣಿ ಕಡೆಯಿಂದ ಹೋಗ್ತಾಯಿದ್ದೀನಿ. ಸೊ ಏನೋ ಬೈಕ್ ನಡ್ಸೋಕೆ ಒಂಥರ ಮಜಾ ಬರ್ತಾಯಿದೆ ಇವತ್ತು ಈ ವೆದರಲ್ಲಿ. ಏನು ಹೆಲ್ಮೆಟ್ಟಿಂದ ನೋಡಿದ್ರೆ ಏನೂ ಕಾಣಿಸ್ತಾ ಇಲ್ಲ, ಫುಲ್ ಫಾಗ್ ಇದೆ. ಬಟ್ ನೋಡೋಣ, ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಟೋಟಲ್ 80 to 90 ಕಿಲೋಮೀಟರ್ಸ್ ದೂರ ಇದೆ. ಬಟ್ ಈಸಿಯಾಗಿ 2-3 ಅವರ್ಸಲ್ಲಿ ಹೋಗ್ಬೋದು. ಸೊ ಚೆನ್ನಾಗಿದೆ. ನಾನು ನೋಡಿರೋ ಪ್ರಕಾರ ರೋಡ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಈ ವೆದರ್ ಅಂತೂ ತುಂಬ ಮಜಾ ಬರ್ತಾಯಿದೆ. ಸೊ ಇವತ್ತು ಯಾರ್ಯಾರು ರೈಡಿಗೆ ಹೋಗಿದ್ದೀರೋ ಒಂದು ಸಲ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ಈ ವೆದರ್ ಹೇಗೆ ಅಂತ ಇವತ್ತು. ಬಟ್ ರೋಡ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಲಾಸ್ಟಲ್ಲಿ ಸ್ವಲ್ಪ ವಿಲೇಜ್ ರೋಡ್ ಬರುತ್ತೆ, ಅಲ್ಲಿ ಸ್ವಲ್ಪ ಆಫ್ ರೋಡ್ ಸಿಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ 3 to 4 ಕಿಲೋಮೀಟ್ರ್ ಅಷ್ಟೇ ಆಫ್ ರೋಡ್ ಇರುತ್ತೆ, ಅದು ಟೆಂಪಲ್ ಮತ್ತು ಆ ಕಡೆ ಫೋರ್ಟ್ ಕಡೆ ಹೋಗುವಾಗ. ಬಟ್ ರಿಮೈನಿಂಗ್ ಎಲ್ಲ ರೋಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಗೈಸ್, ಬೈಕಲ್ಲಿ ರೈಡ್ ಮಾಡೋದಂದರೆ ಇದೇ ಮಜಾ. ನೀವು ಆರಾಮಾಗಿ ಯಾವಾಗ ಬೇಕು ಅವಾಗ ಬ್ರೇಕ್ ತೊಗೊಂಡು ಸೋಲೋ ರೈಡಲ್ಲಿ ಆರಾಮಾಗಿ ಹೋಗ್ಬೋದು. ಪ್ಲೇಸಸ್ ನೋಡಿಕೊಂಡು ಎಂಜಾಯ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಇದೇ ಟಾರ್ಗೆಟ್ ಅಂತ ಇಲ್ಲ, ಇಷ್ಟು ಬೇಗ ಹೋಗಬೇಕು ಅಷ್ಟು ಬೇಗ ಹೋಗಬೇಕು ಅಂತ. ಸೊ ನಾನು ಅದಕ್ಕೆ ಮೋಸ್ಟ್ಲಿ ಸೋಲೋ ರೈಡ್ಸ್ ಮಾಡ್ತೀನಿ. ಸೊ ನಾನು ಒಬ್ಬನೇ ಹೋಗೋದು. ನಾನು ಮೊದಲು ರೈಡ್ಸ್ ಮಾಡ್ತಿದ್ದೆ, ಬಟ್ ಅದು ವ್ಲಾಗ್ ಮಾಡಿ ಹಾಕ್ತಾಯಿರಲಿಲ್ಲ. ಸೊ ಇವಾಗ ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದು ಪ್ಲೇಸು ಒಂಥರ ಇವತ್ತು ಬೈಕ್ ನಡೆಸೋದ್ರಲ್ಲಿ ಏನೋ ಮಜಾ. ಸೊ ಅದಕ್ಕೆ ನಾನು ಫುಲ್ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ನನ್ನ ಲಾಸ್ಟ್ ವೀಡಿಯೋ ಕೂಡ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ, ಲೈಕ್ ಮಾಡಿದ್ರಿ, ಶೇರ್ ಮಾಡಿದ್ರಿ. ಸೊ ಹೀಗೆ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ಸೊ ಹೀಗೆ ವೀಡಿಯೋಸ್ ಬರ್ತಾಯಿರುತ್ತೆ. ವೀಕೆಂಡಲ್ಲಿ ನಾನು ಬೆಂಗಳೂರು ನಿಯರ್ ಬೇರೆ ಪ್ಲೇಸ್ ಹೋಗ್ತಾ ಇರ್ತೀನಿ. ಸೊ ಬೇರೆ ಪ್ಲೇಸ್ ಹೋದಾಗ ವೀಡಿಯೋಸ್ ಮಾಡಿ ಹಾಕ್ತಾಯಿರ್ತೀನಿ. ಹಾಗೆ ನಾವು ಟೀ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ದೂರ ಅಷ್ಟೇ, ಸ್ವಲ್ಪ ದೂರದಲ್ಲಿ ರೀಚ್ ಆಗಿಬಿಡ್ತೀವಿ. ಗೈಸ್, ಇವಾಗ ಮಾರ್ನಿಂಗ್ 8 ಗಂಟೆ ಆಗ್ತಾಯಿದೆ. ಸೊ ನಾನು ಜಸ್ಟ್ ಇವಾಗ ರೀಚ್ ಆಗಿದ್ದೆ. ಬೈಕನ್ನು ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಟೆಂಪಲ್ ಕಡೆ ಹೋಗ್ತಾಯಿದ್ದೀನಿ.
ಸೊ ಈ ರೂಟು ಕೈಲಾಸಗಿರಿ ಟೆಂಪಲ್ ಹೋಗೋದಕ್ಕೆ. ಸೊ ಬೈಕ್ ಪಾರ್ಕ್ ಮಾಡ್ಕೊಂಡು ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ನೋಡಿ ಹೇಗಿದೆ ಅಂತ. ಈ ಪ್ಲೇಸ್ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಫ್ಯಾಮ್ಲಿ ಜೊತೆ ಬರೋರಿಗೆಲ್ಲ ಚೆನ್ನಾಗಿದೆ, ವಿಸಿಟ್ ಮಾಡ್ಬೋದು. ಇಲ್ಲ ಇದರಿಂದ ಇನ್ನೊಂದು ರೂಟ್ ಬರುತ್ತೆ ಅದ್ರ ಸೈಡಿಂದ, ಆ ಕಡೆಯಿಂದ ಹೋದರೆ ನಾವು ಅಲ್ಲೇ ಪಾರ್ಕ್ ಮಾಡಿ ಡೈರೆಕ್ಟ್ ಟೆಂಪಲ್ ಹತ್ರ ಹೋಗ್ಬೋದು, ಅದೇನಿಲ್ಲ. ಸೊ ಇಲ್ಲಿ ಈ ಕಡೆ ಆ ಕಡೆ ಎರಡು ಕಡೆ ಪ್ಲೇಸಸ್ ಇದೆ ನೋಡಿ. ಇಲ್ಲೆಲ್ಲ ಮಾರ್ನಿಂಗ್ ಇದ್ದರು ಇಷ್ಟೊಂದು ಜನ ಬಂದಿದ್ದಾರೆ. ಸೊ ನಾವು ಟೆಂಪಲ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ. ಇದು ಈ ಟೆಂಪಲ್ ಈ ಥರ ಕೇವಲ್ ಮಾಡಿರೋದು. ಸೊ ಚೆನ್ನಾಗಿ ಮಾಡಿದ್ದಾರೆ ಒಂಥರ ನೋಡೋಕ್ಕೆ. ಸೊ ಇದು ಎಂಟ್ರಿ, ಈ ಕಡೆ ಎಲ್ಲ ಟೆಂಪಲ್ಲು ಗುಹೆಯಲ್ಲಿ ಮಾಡಿರೋದು. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸ್ ತುಂಬ ನೋಡೋಕ್ಕೆ. ಅದರಲ್ಲಿ ಇಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬ ಶಾಂತಿ ಇದೆ. ಸೊ ಯಾರು ಹೋಗಿ ಅಂತ ಹೇಳಲ್ಲ, ಏನಿಲ್ಲ, ಆರಾಮಾಗಿ ಕೂತ್ಕೋಬೋದು. ಸೊ ಇವಾಗ ಮಾರ್ನಿಂಗು ಪೂಜೆ ನಡೀತಾ ಇದೆ ಇವಾಗ. ಸೊ ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ವಿಸಿಟ್ ಮಾಡಿ. ಸೊ ಇದು ಗುಹೆ ಒಳಗಡೆ ಹಾಗೆ ತುಂಬ ವಿಗ್ರಹಗಳಿದೆ. ಸೊ ಇಲ್ಲಿ ಟೆಂಪಲ್ ಒಳಗಡೆ ನಾನು ವಿಡಿಯೋ ಮಾಡ್ತಿದ್ದೆ, ಬಟ್ ಬೇಡ ಅಂತ ಹೇಳಿದ್ರಿಂದ ಟೆಂಪಲ್ ವಿಡಿಯೋ ಮಾಡಿಲ್ಲ. ಸೊ ಇದು ಹೊರಗಡೆ ಟೆಂಪಲ್ ಔಟ್ಸೈಡು. ಸೊ ಗುಹೆ ಯಾವ ಥರ ಇದೆ ಅಂತ ನೋಡಿ. ಅಲ್ಲಿ ಬೆಟ್ಟ, ಈ ಕಡೆ ಫುಲ್ಲು ಒಂದು ದೊಡ್ಡ ಬೆಟ್ಟ. ಈ ಬೆಟ್ಟದ ಒಳಗಡೆ ಇರೋದು ಕೈಲಾಸಗಿರಿ ಕೇವ್ ಟೆಂಪಲ್ಲು. ಸೊ ಇವಾಗ ಟೆಂಪಲ್ ವಿಸಿಟ್ ಆಗಿದೆ. ಇಲ್ಲಿಂದ ನಾನು ಇವಾಗ ಹೋಗ್ತಾ ಇರೋದು ಅಂಬಾಜಿ ದುರ್ಗ ಫೋರ್ಟಿಗೆ. ಸೊ ಇಲ್ಲಿ ಇದು ನೋಡಿ, ಇದು ಅಂಬಾಜಿ ದುರ್ಗ ಫೋರ್ಟ್ ಹತ್ರ ಕೆಳಗಡೆ ಪಾರ್ಕಿಂಗ್ ಹತ್ರ ಇರೋ ಫಸ್ಟ್ ಟೆಂಪಲ್ಲು ವೀರಾಂಜನೇಯ ದೇವಸ್ಥಾನ ಅಂತ. ಸೊ ಇಲ್ಲಿ ಕೂಡ ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಬೇಕು. ಆಂಜನೇಯ ದೇವಸ್ಥಾನ. ಸೊ ಆಂಜನೇಯ ದೇವಸ್ಥಾನ ಇದ್ದಲ್ಲೆಲ್ಲ ನಾವು ಹೋಗೋದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಕೂತ್ಕೊಂಡು ನಾವು ನೆಕ್ಸ್ಟ್ ಇಲ್ಲಿಂದ ಹೋಗ್ತಾ ಇರೋದು ಮೇಲ್ಗಡೆ ಹೋಗ್ತಾಯಿದ್ದೀವಿ. ಸೊ ಮೇಲ್ಗಡೆ ಹೋಗುವಾಗ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಬರುತ್ತೆ. ಸೊ ಇದು ಸ್ಟಾರ್ಟಿಂಗಲ್ಲೇ ಇದೆ. ಸೊ ಇಲ್ಲೂ ಕೂಡ ಒಂದು ಸಲ ದೇವರದ ದರ್ಶನ ಮಾಡಿಕೊಂಡು ಹೋಗಿ. ಜಾಸ್ತಿ ಜನ ಏನಿರಲ್ಲ. ಸೊ ಆರಾಮಾಗಿ ಕೂತ್ಕೊಂಡು ದರ್ಶನ ಮುಗಿಸ್ಕೊಂಡು ಹೋಗ್ಬೋದು. ಅಲ್ಲಿಂದ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಏರ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನೀವು ನೀರೆಲ್ಲ ತೊಗೊಂಡು ಹೋಗಿ, ಅಲ್ಲೂ ಸೇಲ್ ಮಾಡ್ತಾಯಿರ್ತಾರೆ, ಕೆಳಗಡೆ ಸಿಗುತ್ತೆ. ಬಟ್ ನೀವು ತೊಗೊಂಡು ಹೋಗೋದು ಬೆಟರು. ಅಲ್ಲಿಂದ ಹೋಗ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ ನಾವೆಲ್ಲ ಸ್ಟೆಪ್ಸ್ ಕಂಬೈನ್ ಮಾಡಿಕೊಂಡು. ಸೊ ಇದು ಮೇಲ್ಗಡೆ ಅಂಬಾಜಿ ದುರ್ಗ ಫೋರ್ಟಿಂದ ಬರೋ 360 ಡಿಗ್ರಿ ವ್ಯೂ. ಸೊ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಗ್ರೀನು, ಎಷ್ಟು ಸುಂದರ ವ್ಯೂ ಬರುತ್ತೆ ಅಂದರೆ ನೀವು ಎವ್ರಿ ವೀಕ್ ಈ ಕಡೆ ಬರ್ಬೋದು ಅಂತ ಅನಿಸುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಾನು ಆವಾಗಲೇ ರೀಚ್ ಆಗಿದ್ದೆ. ಬಟ್ ನಾನು ಬಂದು ಕೂತ್ಕೊಂಡು ಪೀಸಾಗಿ ಸ್ವಲ್ಪ ಟೈಮ್ವರೆಗೂ ಕೂತ್ಕೊಂಡು ಸೊ ಆಮೇಲೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಈ ಪ್ಲೇಸು ತುಂಬ ಪೀಸಾಗಿದೆ, ಜಾಸ್ತಿ ಜನ ಇರಲ್ಲ. ಸೊ ಮಾರ್ನಿಂಗ್ ಬೇಗ ಬರ್ಕೋಬಾರ್ದು. ಸನ್ರೈಸ್ ಆವಾಗ ಬರ್ಕೊಂಡು ನೋಡಿದರೂ ನಿಮಗೆ ಸನ್ರೈಸು ಕಾಣಿಸುತ್ತೆ. ಸೊ ಇದು ಮೇಲೆ ಇರೋ ಟೆಂಪಲ್ಲು. ಸೊ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಅಥವಾ ಸೋಲೋ ಆಗಿ ಬನ್ನಿ ವಿಸಿಟ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಇವತ್ತಿನ ರೈಡ್ ಬೆಂಗಳೂರು ಟು ಕೈಲಾಸಗಿರಿ ಕೇವ್ ಮತ್ತು ಅಂಬಾಜಿ ದುರ್ಗ ಫೋರ್ಟ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ PS ಮೀಟರ್ ಮೋಟೋ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ರೈಡ್ ಎಲ್ಲಿಗೆ ಹೋಗೋಣ ಅಂತ ಕಮೆಂಟ್ ಮಾಡಿ ಎಲ್ಲರೂ. ಬಾಯ್ ಬಾಯ್ ಗೈಸ್.